Hello, Namaskara. Welcome to my channel. I hope all are doing well. ಸೊ ಇವತ್ತು ನಾವು ಒಂದು ಸ್ಮಾಲ್ ರೀಡಿಂಗ್ ಮಾಡೋಣ. ಈಗ ಸದ್ಯಕ್ಕೆ ಇರುವಂಥ ತಮ್ಮ ಮಾನಸಿಕ ಪರಿಸ್ಥಿತಿ ಏನು ಮತ್ತು ತಮಗೆ ಯೂನಿವರ್ಸಿಂದ ಯಾವ ಥರದ ಗೈಡೆನ್ಸ್ ಇದೆ ಅನ್ನೋದನ್ನು ನಾವು ನೋಡೋಣ. ಸೊ ಇಂಟೇಟಿವ್ಲಿ ನಿಮಗೆ ಯಾವ ಡೆಕ್ ಇಷ್ಟನೋ ನೀವು ಅದನ್ನು ಚೂಸ್ ಮಾಡಿಕೊಡ್ರಿ. ನಾವು ಅದ್ರ ಮೇಲೆ ಈಗ ಸದ್ಯ ಇರುವಂಥ ನಿಮ್ಮ ಮಾನಸಿಕ ಪರಿಸ್ಥಿತಿಯನ್ನು ಮತ್ತು ಅದಕ್ಕೆ ಯೂನಿವರ್ಸ್ದಿಂದ ಯಾವ ಥರದ ಅಡ್ವೈಸ್ ಬರ್ತಾ ಇದೆ ಅನ್ನೋದನ್ನು ನಾವು ನೋಡೋಣ. ಓಕೆ, ಸೊ ತಾವು ಡೆಕ್ಸ್ ಚೂಸ್ ಮಾಡಿಕೊಡ್ರಿ, ಅದ್ರ ಮೇಲೆ ರೀಡಿಂಗ್ ಮಾಡೋಣ. ಸೊ ತಾವು ಯಾರೆಲ್ಲ ಫಸ್ಟ್ ಡೆಕ್ ಚೂಸ್ ಮಾಡ್ಕೊಂಡಿದ್ದೀರೋ ಇದನ್ನು ಬಾಕಿದೆಲ್ಲ ನನ್ನ ಕಡೆ ಸೈಡಿಗೆ ಇಡ್ತೀನಿ. ಸೊ ವಿಲ್ ಟೇಕ್ ದಿಸ್ ಡೆಕ್. ಓಕೆ, ದಿಸ್ ಈಸ್ ಅ ಫಸ್ಟ್ ಡೆಕ್. ಈಗ ಸದ್ಯಕ್ಕೆ ಇರುವ ನಿಮ್ಮ ಮಾನಸಿಕ ಪರಿಸ್ಥಿತಿ ಏನು, ಅದರ ಜೊತೆಗೆ ನಿಮಗೆ ಯೂನಿವರ್ಸ್ ಏನು ಗೈಡ್ ಮಾಡ್ತಾ ಇದೆ. ಓಕೆ, ದಿಸ್ ಇಸ್ ಸೆವೆನ್ ಆಫ್ ವಾಂಡ್ಸ್ ಇದೆ. ಸೊ ಯೂನಿವರ್ಸ್ ನಿಮ್ಗೆ ಏನು ಉತ್ತರ ಹೇಳ್ತಾ ಇದೆ ಅಂತಂತಂದ್ರೆ, ಯು ಆರ್ ಇನ್ ನೀಡ್ ಆಫ್ ರೆಸ್ಟ್, ಸೊ ಯು ಟೇಕ್ ರೆಸ್ಟ್. ಓಕೆ, ರೆಸ್ಟ್ ಇಸ್ ಆಲ್ಸೋ ನೆಸಸರಿ. ಸಿ, ಎವ್ರಿ ಡೇ ಈಸ್ ನಾಟ್ ಯುವರ್ ಡೇ. ಡೈಲಿ ಕ್ರಿಯೇಟಿವ್ ಆಗಿ ಏನಾರು ಮಾಡಬೇಕು, ಪ್ರೊಡಕ್ಟಿವ್ ಆಗಿ ಮಾಡಬೇಕು, ಇಟ್ ಈಸ್ ನಾಟ್ ಪಾಸಿಬಲ್. ಯಾಕಂದ್ರೆ ಹಾರ್ಡ್ ವರ್ಕ್ ಅಷ್ಟೇ ನೀವು ಮಾಡ್ಬೋದು, ಅದರ ಫಲಿತಾಂಶ ಅನ್ರಿ, ಅದರ ಪ್ರತಿಫಲ ಅನ್ರಿ ದೇವ್ರಿಗೆ ಬಿಟ್ಟದ್ದು. ನಿಮಗೇನು ಅನಿಸತಿ, ಸಿ ನಾನು ಇಷ್ಟೆಲ್ಲ ಮಾಡಿದೆ, ಇಷ್ಟು ವರ್ಷದಿಂದ ನಾನು ಇಷ್ಟೆಲ್ಲ ಎಫರ್ಟ್ ಹಾಕೇನಿ, ನನಗೇನೋ ಆಗ್ತಾನೆ ಇಲ್ಲ ಅಂತ ವಿಚಾರಗಳ ತಾಕಲಾಟ. ಸೊ ಈಗ ಒಂಥರ ಎಕ್ಸಾಸ್ಟ್ ಆದಂಥ ಪರಿಸ್ಥಿತಿ. ಅದಕ್ಕೆ ನಿಮ್ಮ ವಿಚಾರಗಳ ಮೇಲೆ ಕಂಟ್ರೋಲ್ ತೊಗೊಂಬರ್ರಿ. ಹಾರ್ವೆಸ್ಟಿಂಗ್ ಡೇ ಅಗದಿ ಇಟ್ ಈಸ್ ವೆರಿ ನಿಯರ್ ಬೈ. ನಿಮಗೇನು ಬೇಕೋ, ನೀವು ಎಷ್ಟು ದಿನ ಮಾಡಿದಕ್ಕೆ ಶ್ರಮಕ್ಕೆ ಪ್ರತಿಫಲ ಇದ್ದೇ ಇದೆ. ನೀವು ಸ್ಟೂಡೆಂಟನೂ ಆಗಿದ್ರೆ ಕೆಲವು ಸರ್ತಿ ಕಂಟಿನ್ಯೂಸ್ ಆಗಿ ಓದಿ ಆಮೇಲೆ ಎಲ್ಲನೂ ಒಂಥರ ಗೋಜಲು ಅಂತ ಅನ್ನಿಸ್ತಿರ್ತೈತಿ. ಸೊ ಯು ಆರ್ ಇನ್ ನೀಡ್ ಆಫ್ ಅ ರೆಸ್ಟ್. ಅದು ವಿಚಾರಗಳು ಹೆಂಗಂತಂದ್ರೆ ಓವರ್ಲ್ಯಾಪ್ ಆಗಕತ್ತಾವ. ಈಗ ನಿಮಗೇನು ಅನ್ಸತಿ ಅಂತಂದ್ರೆ, ಅಗ್ರೆಸಿವ್ಲಿ ಯು ಆರ್ ಟೇಕಿಂಗ್ ಡಿಸಿಷನ್. ನನ್ನ ಸಲುವಾಗಿ ನಾನು ಏನಾದರೂ ಒಂದು ಸ್ಟ್ಯಾಂಡ್ ತೊಗೋಬೇಕು, ನನ್ನ ಸಲುವಾಗಿ ನಾನು ಏನಾದರೂ ಒಂದು ಜಾಗ ಮಾಡ್ಕೋಬೇಕು ಅಂತ ನಿಮ್ಮ ತಲೆಯೊಳಗೆ ಹಿಂಗೆ ವಿಚಾರ ಬರಾಕತ್ತಲ್ಲ. ಅದು ನೋಡಿರಿ, ಅದ್ರ ಕೆಳಗಡೆ ಏಸ್ ಆಫ್ ವಾಂಡ್ಸ್ ಇದೆ. ಈಗ ಸದ್ಯ ನಿಮ್ಮ ಕರಿಯರ್ ಅನ್ರಿ, ನಿಮ್ಮ ಪ್ರೊಫೆಷನ್ ಅನ್ರಿ, ಅದರೊಳಗೆ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಕೈತಿ. ಯು ವಿಲ್ ಗೆಟ್ ಮಲ್ಟಿಪಲ್ ಚಾಯ್ಸಸ್. ಟ್ರೈ ಟು ಬಿ ಸ್ಟ್ರಾಂಗ್. ಓಕೆ, ಮಲ್ಟಿಪಲ್ ಚಾಯ್ಸಸ್ ನಿಮ್ಮ ಕಡೆ ಬರ್ತಾ ಇದೆ. ಸೊ ಯು ಬಿ ರೆಡಿ ಫಾರ್ ದ್ಯಾಟ್. ನಿಮ್ಮ ವಿಚಾರಗಳ ಮೇಲೆ ನಿಮಗೆ ಕಂಟ್ರೋಲ್ ಇರಲಿ. ಸೊ ನಿಮಗೆ ಮತ್ತೆ ಯೂನಿವರ್ಸ್ ಏನು ಹೇಳ್ತಾ ಇದೆ. Okay, spiritual path. Realign your spirit. Refocus on your spiritual life and actively connect with the divine. Honoring your true self allows you to get back into synchronity with your highest good. Okay, ಇಲ್ಲೇನು ಹೇಳಾಕತ್ತೈತಿ ಯೂನಿವರ್ಸ್ ಅಂತಂದರೆ, ಸ್ವಲ್ಪ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡಿರಿ, ಸ್ವಲ್ಪ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡಿರಿ. ನಿಮ್ಮ ಎನರ್ಜಿ ನೀವು ಅಲೈನ್ ಮಾಡ್ಕೊಳಕ್ಕೆ ನೋಡಿರಿ. ನಿಮ್ಮ ಥಾಟ್ಸ್ ನೀವು ಅಲೈನ್ ಮಾಡೋಕೆ ನೋಡಿರಿ. ಈಗ ಥಾಟ್ಸ್ ಹೆಂಗಾಗಿಬಿಟ್ಟಾವ ಅಂತಂತಂದ್ರೆ, ಯಾವ್ದು ಮೊದಲು ಮಾಡಬೇಕು, ಯಾವ್ದು ಮೊದಲು ಆಮೇಲೆ ಮಾಡಬೇಕು ಅನ್ನೋವಂಥ ಕನ್ಫ್ಯೂಷನ್, ಒಂದ್ರ ಮೇಲೆ ಒಂದೆಲ್ಲ ಓವರ್ಲ್ಯಾಪಿಗೆ ಸದ್ಯ. ಸೊ ಮೆಂಟಲ್ ಸ್ಟೇಟಸ್ ಈಸ್ ನಾಟ್ ಗುಡ್. ಟೇಕ್ ಕಂಟ್ರೋಲ್ ಆನ್ ಯುವರ್ ಥಾಟ್ಸ್. ಗೋ ಫಾರ್ ಇಟ್. ಓಕೆ, if you are waiting for a sign to make a move, this is it. You are supported in taking the next steps toward your goal. Focus on positive outcomes. ಫಸ್ಟಿಗೆ ವಿಚಾರ ಮಾಡಿರಿ, ಯಾವ ಕೆಲಸ ಆಗ್ಬೋದು. ಮೊದಲು ವಿಚಾರ ಮಾಡಿರಿ, ಯಾವ ಕೆಲಸ ಆಗ್ಬೋದು, ಯಾವ ಕೆಲಸ ಆಮೇಲೆ ಆಗ್ಬೋದು ಅಂತ. ಸಿ, ಈ ಇರುವಂಥ ಸಿಚುವೇಶನ್ದೊಳಗೆ ಯು ಬಿ ಪೇಷಂಟ್. ಯು ಜಸ್ಟ್ ವೇಟ್ ಆ್ಯಂಡ್ ವಾಚ್. ಸಿ, ಯುವರ್ ಇಂಟ್ಯೂಷನ್. Follow your inner compassion, inner compass. Half of intuition is listening, the other half is acting.
ಇಫ್ ಯು ಹ್ಯಾವ್ ಆಸ್ಕ್ಡ್ ಯು ವಿಲ್ ರಿಸೀವ್ ಆ್ಯನ್ ಆನ್ಸರ್. ಇಟ್ ಈಸ್ ಅ ಟೈಮ್ ಟು ಲಿಸನ್ ಆ್ಯಂಡ್ ಫಾಲೋ ಯುವರ್ ಗೈಡೆನ್ಸ್. ನೋಡಿರಿ, ಕೆಲವೊಂದು ಸರ್ತೆ ನಾವು ವಿಷಯಗಳು ನಮ್ಮ ಮೇಲೆ ಇಷ್ಟು ಹಾವಿಯಾಗಿಬಿಟ್ಟಿರ್ತಾವಲ್ಲ, ನಮಗೆ ಅವಾಗ ಏನೂ ಮಾಡೋಕ್ಕೆ ಗೊತ್ತಾಗಿಲ್ಲ. ಈ ಕಾರಣ ನಿಮಗೆ ಅದಕ್ಕೆ ಏನು ಹೇಳ್ತೈತಿ ಅಂದರೆ ಟೇಕ್ ರೆಸ್ಟ್, ಟೇಕ್ ಮೆಂಟಲ್ ರೆಸ್ಟ್. ನೀವು ಒಂದು ರೆಸ್ಟ್ ಕೊಟ್ರಿ, ಬಾಡಿಗೂ ಆಯ್ತು, ಬ್ರೈನಿಗೂ ಆಯ್ತು, ಬಾಡಿಗೂ ಆಯ್ತು. ನೀವು ರೆಸ್ಟ್ ಕೊಟ್ರಿ ಅಂತಂದ್ರೆ ಅದ್ರ ಪ್ರಾಪರ್ ಹಂಗೆ ಕೆಲಸ ಮಾಡ್ತೈತಿ. ಆಮೇಲೆ ನಿಮ್ಮ ಇಂಟ್ಯೂಟಿವ್ ಲೆವೆಲ್ ಇನ್ಕ್ರೀಸ್ ಆಕತ್ತೆ. ನೀವು ಯಾವ ವಿಷಯದ ಬದಲಾಗಿ ನೀವು ಅತಿ ವಿಚಾರ ಮಾಡಾಕತ್ತಿರಲ್ಲ, ಆ ವಿಷಯದ ಬದಲಾಗಿ ಯೂನಿವರ್ಸ್ ನಿಮಗೆ ನಿಮ್ಮ ಇಂಟ್ಯೂಷನ್ ಮೂಲಕ ತಾನೇ ಒಂದು ಆನ್ಸರ್ ಕೊಡ್ತೈತಿ. ಸೊ ವೇಟ್ ಫಾರ್ ಇಟ್. ಸೊ ಓಶೋನ್ ಡೆಕ್ ತೊಗೊಂಡಿನಿ, ಇದರಿಂದ ಏನು ಆನ್ಸರ್ ಬರುತ್ತೆ ಅಂತ ನೋಡೋಣ. ಓಕೆ, ಓಕೆ, ಸ್ಟ್ರೆಸ್ ಇದೆ. ಯು ಆರ್ ಟೇಕಿಂಗ್ ಸೋ ಮಚ್ ಸ್ಟ್ರೆಸ್. ವಾವ್. ಟರ್ನಿಂಗ್ ಇನ್, ನಾನು ಏನು ಹೇಳಿದೆ ಅದಕ್ಕೆ ಏನು ಹೇಳ್ಯಾರ, ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ನೀವು ಮಾಡಿರಿ ಅಂತ. ಬ್ರೇಕ್ ಥ್ರೂ. ಓಕೆ, ಸೊ ವಿಷಯದಲ್ಲಿ ಡೆವಲಪ್ಮೆಂಟ್ ಬಂದೇ ಬರ್ತದೆ, ಅದರ ವಿಷಯದೊಳಗೆ ಡೆವಲಪ್ಮೆಂಟ್ ಬಂದೇ ಬರ್ತದೆ. ಆದರೆ ಹೆಂಗೆ ಅಂತಂತಂದ್ರೆ ಸ್ವಲ್ಪ ನೀವು ಮೆಂಟಲಿ ಪೀಸ್ಫುಲ್ ಆಗಬೇಕಷ್ಟೇ. ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡಿರಿ, ಪ್ರಾಣಾಯಾಮ ಮಾಡಿರಿ, ಅಥವಾ ನಿಮಗೆ ಸ್ವಲ್ಪ ಮನಸ್ಸು ಹತ್ತದೇ ಹೋದರೆ ನೀವೆಲ್ಲಾದರೂ ಹೊರಗಡೆ ಅಡ್ಡಾಡಕ್ಕೆ ಹೋಗ್ರಿ, ವಾಕಿಂಗ್ ಮಾಡಿರಿ, ಅಡ್ಡಾಡಕ್ಕೆ ಹೋಗ್ರಿ. ಏನಾದರೂ ಸಾಧಿಸಬೇಕು ಅಂತಂತ ಅಂದ್ಕೊಂಡಿದ್ರೆ ಪೀಸ್ ಆಫ್ ಮೈಂಡ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಪೀಸ್ಫುಲ್ಲಾಗಿ ಇರದೇ ಹೋದರೆ ನೀವು ಯಾವುದನ್ನು ನಿರ್ಧಾರ ಮಾಡೋದು ಕಠಿಣ. ಸೊ ಇಲ್ಲಿ ನಿಮಗೆ ಏನು ಹೇಳ್ತಾ ಇದೆ ಅಂತಂತಂದ್ರೆ, ಈ ಒಟ್ಟಾರೆ ಈ ರೀಡಿಂಗದ್ದು ವಿಷಯ ಏನು ಅಂತಂತಂದ್ರೆ, ಯು ಆರ್ ಇನ್ ನೀಡ್ ಆಫ್ ರೆಸ್ಟ್, ಮೆಂಟಲ್ ರೆಸ್ಟ್. ಇನ್ನು ನೋಡಿರಿ, ಮೆಂಟಲ್ ರೆಸ್ಟ್ ಅಂತಂತಂದರೆ ಬರೀ ಕಾಟ್ ಮೇಲೆ ಮಲ್ಕೊಂಡೇ ಬಿಡೋದು ಅಂತಂತಲ್ಲ. ಏನಾದರೂ ಮೆಂಟಲಿ ಪೀಸ್ಫುಲ್ ಆಗೋಕ್ಕೆ, ಮೆಂಟಲಿ ಕೂಲ್ ಡೌನ್ ಆಗೋಕ್ಕೆ, ಕಾಮ್ ಡೌನ್ ಆಗೋಕ್ಕೆ ಯಾವುದಾದ್ರೂ ಆ್ಯಕ್ಟಿವಿಟೀಸ್ ನಿಮಗೆ ಗೊತ್ತಿದ್ರು ಸಹಿತ ಅದನ್ನು ನೀವು ಮಾಡಿರಿ. ಅದರ್ವೈಸ್ ನೀವು ಯಾವುದಾದ್ರೂ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡಿರಿ ಅಂತ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ಓಕೆ, ಸೊ ಯಾರೆಲ್ಲ ಸೆಕೆಂಡ್ ಡೆಕ್ ಚೂಸ್ ಮಾಡಿದ್ರಿ, ನಿಮ್ಮ ಈಗಿನ ಮಾನಸಿಕ ಪರಿಸ್ಥಿತಿ ಮತ್ತು ಅದಕ್ಕೆ ಯೂನಿವರ್ಸ್ನಿಂದ ಏನು ಉತ್ತರ ಇದೆ ಅನ್ನೋದನ್ನು ನೋಡೋಣ. ಸೊ ದಿಸ್ ರೀಡಿಂಗ್ ಇಸ್ ಫಾರ್ ಸೆಕೆಂಡ್ ಡೆಕ್. ಓಕೆ, ಫೋರ್ ಆಫ್ ಕಪ್ಸ್. ತಾವು ಯಾರೆಲ್ಲ ಸೆಕೆಂಡ್ ಡೆಕ್ ಚೂಸ್ ಮಾಡಿದ್ರಿ ಅವರಿಗಾಗೆ ಏನು ಮೆಸೇಜು ಅಂದರೆ ಯೂನಿವರ್ಸ್ ಕಡೆಯಿಂದ, ಯು ಆರ್ ದಿಸ್ ಕೈಂಡ್ ಆಫ್ ಪರ್ಸನ್, ಬಟ್ ನಿಮ್ಮ ಕರೆಂಟ್ ಪೊಸಿಷನ್ ಹಿಂಗಿರ್ಬೋದು. ಏನಾದರೂ ಫೈನಾನ್ಷಿಯಲ್ ಹಾರ್ಡ್ಶಿಪ್ ಇರ್ಬೋದು, ಒಂಥರ ಏನಾದರೂ ನೆಗೆಟಿವ್ ಚೇಂಜ್ ಇರ್ಬೋದು, ರಿಸೆಷನ್ ಪೀರಿಯಡ್ದೊಳಗೆ ಇದ್ದರೂ ಇರ್ಬೋದು. ಏನಾದರೂ ಒಟ್ಟು ಸ್ಟ್ರಗಲ್ ಮಾಡಾಕತ್ತೀರಿ ನೀವು, ಅಥವಾ ಮೈಂಡ್ಸೆಟ್ ಒಂಥರ ಪಾವರ್ಟಿ ಮೈಂಡ್ಸೆಟ್ ಅನ್ರಿ, ಒಂಥರ ಪುವರ್ ಮೈಂಡ್ಸೆಟ್ ಅನ್ರಿ, ಹಂಗೇನಾದರೂ ಆಗಿರ್ಬೋದು. ಸೊ ಫೋರ್ ಆಫ್ ಕಪ್ಸ್ ಏನು ಹೇಳ್ತೈತಿ ಬೇಸಿಕಲಿ ಅಂತಂತಂದ್ರೆ, ಯೂನಿವರ್ಸ್ ನಿಮಗೆ ಚಾನ್ಸಸ್ ಕೊಡಾಕತ್ತೈತಿ, ಬಟ್ ಯು ಆರ್ ಇಗ್ನೋರಿಂಗ್ ದೋಸ್. ಯಾಕಂದ್ರೆ ನೀವು ಪಾಸಿಟಿವ್ಲಿ ಫೋಕಸ್ ಮಾಡೋಕ್ಕೆ ತಯಾರಿಲ್ಲ. ಪಾಸಿಟಿವ್ಲಿ ಫೋಕಸ್ ಮಾಡಿರಿ. ಸ್ವಲ್ಪ ನೀವು ವಿಚಾರ ಮಾಡಿದ್ರಿ ಅಂದ್ರೆ ಗೊತ್ತಾಗ್ತೈತಿ ನಿಮಗೆ, ಅಂದ್ರೆ ನನಗೆ ಎಲ್ಲಿಂದ ಚಾನ್ಸ್ ಬರಾಗತ್ತೈತಿ ಅಂತ. ನಿಮಗೇನಾಗೈತಿ ಅಂತಂತಂದ್ರೆ, ನೀವೇನು ಇಷ್ಟಪಟ್ಟಿರಲ್ಲ ನಿಮಗೆ ಅದೇ ಬೇಕಾಗೈತಿ. ಅದು ಏನೇ ಆಗಿರ್ಬೋದು, ಪ್ರೊಫೆಷನ್ನೂ ಆಗಿರ್ಬೋದು, ಏನಾದರೂ ರಿಲೇಷನ್ಶಿಪ್ಸೂ ಆಗಿರ್ಬೋದು, ಬಟ್ ನಿಮಗೆ ಬರ್ತಾ ಇದೆ ನಿಮ್ಮ ಕಡೆ, ಆದರೆ ನೀವು ಅದನ್ನು ಇಗ್ನೋರ್ ಮಾಡಾಕತ್ತೀರಿ. ಸೊ ಡೋಂಟ್ ಇಗ್ನೋರ್. ಈಗ ಹೆಂಗೈತಿ ಅಂತಂದ್ರೆ, ಏಸ್ ಆಫ್ ವಾಂಡ್ಸ್ ಏನು ಹೇಳ್ತೈತಿ, ಫಿಸಿಕಲಿ ಏನಾದರೂ ನೀವು ಹೊಸದು ಸ್ಟಾರ್ಟ್ ಮಾಡಬೇಕು ಅಂತ ನೀವು ಅನ್ನಾಕತ್ತೀರಿ. ಸೊ ನಿಮ್ಮ ಕಡೆಗೆ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾಯಿದೆ. ಮಲ್ಟಿಪಲ್ ಅಪಾರ್ಚುನಿಟೀಸ್ ಆರ್ ಕಮ್ಮಿಂಗ್ ಇನ್ ಯುವರ್ ವೇ. ಆದರೆ ನಿಮ್ಮನ್ನು ನೀವು ಸ್ವಲ್ಪ ಮೆಂಟಲಿ ಸ್ವಲ್ಪ ಫ್ರೆಶ್ ಮಾಡ್ಕೋಬೇಕಷ್ಟೆ. ಆಮೇಲೆ ಮೆಂಟಲ್ ಪಾಸಿಟಿವಿಟಿ ಒಂದು ಸ್ವಲ್ಪ ನೀವು ಇನ್ಕ್ರೀಸ್ ಮಾಡಬೇಕು. ಆಮೇಲೆ ನೀವು ವಿಚಾರ ಮಾಡಿರಿ, ನಿಮ್ಮ ಪೊಟೆನ್ಷಿಯಲ್ ಏನು, ನಿಮ್ಮ ಇನ್ನರ್ ಸ್ಟ್ರೆಂಗ್ತ್ ಏನು, ಅದ್ರ ಮೇಲೆ ನೀವು ಫೋಕಸ್ ಮಾಡಿರಿ. ಪರಿಸ್ಥಿತಿಗೆ ಸಿಕ್ಕು ಒಂಥರ ನುಗ್ಗದಂಗೆ ಆಗೈತಿ ಈಗ ಸದ್ಯ ಪರಿಸ್ಥಿತಿ. ಯು ಆರ್ ವೆರಿ ಮಚ್ ಎನರ್ಜೆಟಿಕ್, ಯು ಆರ್ ವೆರಿ ಮಚ್ ಎನರ್ಜೆಟಿಕ್ ಪರ್ಸನ್. ಆದರೆ ಈ ಕಂಡೀಷನ್ ಏನೈತಲ್ಲ, ಈ ಕಂಡೀಷನ್ ಈ ತಲೆ ಮೇಲೆ ಹಾವಿ ಆಗಬಾರ್ದಷ್ಟೇ.
ಇದೆಲ್ಲ ಬರೀ ನ್ಯೂ ಸ್ಟಾರ್ಟೇ ತೋರಿಸ್ತಾ ಇದೆ. ಹೊಸದೇನಾದರೂ ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಈಗ ಸದ್ಯ ನಿಮ್ಮ ತಲೆಯೊಳಗೈತಿ. ಆದರೆ ವಿಷಯಗಳ ತಾಕಲಾಟ ಇಷ್ಟ ಐತಲ್ಲ, ನಿಮ್ಗೆ ಸರಿಯಂಗೆ ಫೋಕಸ್ ಮಾಡೋಕೆ ಆಗ್ತಾ ಇಲ್ಲ. ಪೇಷನ್ಸ್ದಲ್ಲಿ ಕಡಿಮೆ ಐತಿ, ಸೆಲ್ಫ್ ಡೌಟ್ ಐತಿ, ನಾನು ಮಾಡ್ಬೋದು, ನನ್ನ ಕೈಲಿ ಆಗ್ತೋ ಏನಿಲ್ಲೋ ಅನ್ನೋವಂಥ ಪರಿಸ್ಥಿತಿ ಐತಿ ಈಗ ಸದ್ಯ. ನಿಮಗೆ ಏನಾದರೂ ಹೊಸದು ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಮದು ವಿಚಾರ ಐತಿ ಸದ್ಯ. ಯಾರೆಲ್ಲ ನೀವು ಸೆಕೆಂಡ್ ಡೆಕ್ ಚೂಸ್ ಮಾಡಿರಲ್ಲ, ಇದ್ರ ಕೆಳಗಡೆ ಎಲ್ಲ ಅವೇ ಅದಾವೆ. ಸ್ಟಾರ್ಟ್ ಮಾಡುವಂಥ ಎನರ್ಜೀಸೇ ಅದಾವಲ್ಲಿ. ಆದರೆ ಇಷ್ಟೇ ಗಡಿಬಿಡಿ ಮಾಡಬೇಡ್ರಿ. ಟೇಕ್ ಟೈಮ್ ಆ್ಯಂಡ್ ಥಿಂಕ್ ಅಬೌಟ್ ಇಟ್ ಆ್ಯಂಡ್ ಫೋಕಸ್ ಪಾಸಿಟಿವ್ಲಿ. ಯಾವುದು ನೆಗೆಟಿವ್ ಐತಲ್ಲ, ನೀವು ಜಾಸ್ತಿ ಅದ್ರ ಕಡೆ ಫೋಕಸ್ ಮಾಡಬೇಡ್ರಿ. ಓಕೆ, listening, look around and see messages that life is giving you. Yes, exactly what I said. Four of Cups. Heed the voice of your higher self. Listen to the wisdom and life experience of others. ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ನೀವಾಗ ನೋಡಿದ್ರೆ ನಿಮಗೆ ಆನ್ಸರ್ ಸಿಗ್ತೈತಿ. ಅದಕ್ಕೆ ಯು ಆರ್ ಇಗ್ನೋರಿಂಗ್, ಒಂದೇ ಕಡೆ ಐತಿ ನಿಮ್ಮದೇ. ನೀವು ಒಂದೇ ಕಡೆ ಯಾವುದೋ ಸ್ಯಾಡ್ ಮೂಡ್ನ್ಯಾಗ ಒಂದೇ ಕಡೆ ಲಕ್ಷ ಇಟ್ಕೊಂಡು ಕುಂತೀರಿ. Bright ideas are coming. Exactly, bright ideas are coming. In epiphany often arrives when the mind is totally quiet. Give yourself a mental break to open your imagination and allow brilliant ideas to emerge. See, you are very much energetic, no doubt. ಆದರೆ ಹೆಂಗೈತಿ ಅಂತಂತಂದ್ರೆ ನಿಮ್ಮ ಎನರ್ಜಿ ಅಲೈನ್ ಮಾಡಿರಿ, ನಿಮ್ಮ ಥಾಟ್ಸ್ ಅಲೈನ್ ಮಾಡಿರಿ ನೀವು. ಯಾಕಂತಂದರೆ ಈ ಸದ್ಯ ನಿಮ್ಮ ಎನರ್ಜಿ ಬಿಲ್ಕುಲ್ ಅಲೈನ್ ಇಲ್ಲ. ಅದೊಂಥರ ಸ್ಕ್ಯಾಟರ್ಡ್, ಅದು ಮಾಡಲೋ ಇದು ಮಾಡಲೋ ಅಂತಂದು ಆ ಕಡೆ ಈ ಕಡೆ ಎಲ್ಲ ಕಡೆ ಹಂಚಿ ಹೋಗಿಬಿಟ್ಟೈತೆ ಎನರ್ಜಿ. ಸೊ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿರಿ. ನೀವು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿದ್ರಿ ಅಂತಂತಂದ್ರೆ ನಿಮ್ಮ ಉತ್ತರ ನಿಮಗನ ಸಿಗ್ತೈತಿ. ವಂಡರ್, ಬಿ ಓಪನ್ ಆ್ಯಂಡ್ ಕ್ಯೂರಿಯಸ್. ಓಪನ್ ಯುವರ್ ಸೆಲ್ಫ್ ವಂಡರ್ಮೆಂಟ್ ಆ್ಯಂಡ್ ಅ ಫೀಲಿಂಗ್ ಆಫ್ ಇನ್ ಅ ಸ್ಪೇಸ್ of openers and childlike curiosity, miracles happen and solutions to challenges emerge. Okay, take care of your thoughts, that is very important. See, positively focus ಮಾಡಿದ್ರಿ ಅಂತಂತಂದ್ರೆ ಪಾಸಿಟಿವ್ ಔಟ್ಕಮ್ ಇರ್ತದೆ. See, adventure. You are in a adventurous mood, you are in a adventurous comparison. ಇನ್ ಕೇಸ್ ತಾವು ಏನಾದರೂ ಬೇರೆಯವ್ರ ಜೊತೆ ತಮ್ಮನ್ನು ತಾವು ಕಂಪೇರ್ ಮಾಡ್ತಾ ಇದ್ದರೆ ಅದನ್ನು ಮೊದಲು ಬಂದ್ ಮಾಡಿರಿ. ಯಾಕಂತಂದ್ರೆ ಕಂಪ್ಯಾರಿಸನ್ ಮಾಡೋದ್ರಿಂದ ಪ್ರತಿಯೊಬ್ಬರ ಲೈಫೂ ಬೇರೆ ಬೇರೆ, ಅವ್ರ ಜೀವನ ಬೇರೆ, ನಮ್ಮ ಜೀವನ ಬೇರೆ. ವಿ ಕೆನಾಟ್ ಕಂಪೇರ್. ಪ್ರತಿಯೊಂದು ಹ್ಯೂಮನ್ ಬೀಯಿಂಗಿಗೂ ಬೇರೆ ಬೇರೆ ಚಾಲೆಂಜಸ್ ಇರ್ತಾವೆ ಲೈಫ್ದೊಳಗೆ. ಸಾರೋ. ನೋಡಿರಿ, ಇಲ್ಲದನ್ನೆಲ್ಲ ತಲೆಗೆ ಹಚ್ಕೊಂಡು ಕೊರಗೋದ್ರ ಬದಲು ನೀವು ನಿಮ್ಮ ವಿಚಾರಗಳನ್ನು, ನಿಮ್ಮಲ್ಲಿರೋ ಪೊಟೆನ್ಷಿಯಲ್ಲು, ನಿಮ್ಮಲ್ಲಿರೋ ಶಕ್ತಿ ಸಾಮರ್ಥ್ಯ ಎಲ್ಲನೂ ಅಲೈನ್ ಮಾಡಕ್ಕೆ ನೋಡ್ರಿ. ನೀವೇನು ಮಾಡಕತ್ತೀರಿ ಅಂತಂತಂದ್ರೆ ಮಾಡೋ ಅಡ್ವೆಂಚರಸ್ ಮೂಡ್ನಾಗಂತೂ ಅದಿರಿ ನೀವು, ಇಲ್ಲ ಅಂತಂತಲ್ಲ. ಆದರೆ ಕಂಪ್ಯಾರಿಸನ್ ಮಾಡೋದಾಗಲಿ, ಅದ್ರ ದುಃಖ ಅನ್ಭವಿಸೋದಾಗಲಿ, ನೀವು ಇದನ್ನೇ ಮಾಡಕತ್ತೀರಿ. ಸೊ ಟ್ರೈ ಟು ಕಮ್ ಔಟ್ ಆಫ್ ದೀಸ್ ಥಿಂಗ್ಸ್. ದೇಗೋ, ನೀವು ಎದ್ರ ಕಡೆ ಅದೇನೋ ಹೇಳ್ತಾರಲ್ಲ, ವೇರ್ ಅಟೆನ್ಷನ್ ಗೋಸ್ ಎನರ್ಜಿ ಫ್ಲೋಸ್ ಅಂತ. ನೀವು ಯಾವ ಕಡೆ ಜಾಸ್ತಿ ನಿಮ್ದು ಅಟೆನ್ಷನ್ ಕೊಡಾಕತ್ತೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಪಾಸಿಟಿವ್ ವಿಷಯದ ಕಡೆನೋ ಅಥವಾ ನೆಗೆಟಿವ್ ವಿಷಯದ ಕಡೆನೋ. ನೆಗೆಟಿವ್ ಕಡೆ ನೀವು ವಿಚಾರ ಜಾಸ್ತಿ ಮಾಡಿದರೆ ನೆಗೆಟಿವ್ ಅಟ್ರಾಕ್ಟ್ ಮಾಡ್ತೀರಿ, ಪಾಸಿಟಿವ್ ಕಡೆ ಮಾಡಿದರೆ ಪಾಸಿಟಿವ್ ಅಟ್ರಾಕ್ಟ್ ಮಾಡ್ತೀರಿ. ನಿಮ್ಮ ತಲೆ ಯಾವಾಗೂ ಕೆಲಸ ಮಾಡಲಿಲ್ಲ ಅಂತಂದ್ರೆ ನೀವು ಯಾರ್ದಾದ್ರೂ ಬೇರೆಯವ್ರ ಹೆಲ್ಪ್ ತೊಗೊಳ್ರಿ ನೀವು. ದಟ್ ಈಸ್ ದ ಬೆಸ್ಟ್ ಐಡಿಯಾ. ರಿಸೆಪ್ಟಿವಿಟಿ. ಓಕೆ, ಎನರ್ಜಿ ಅಲೈನ್ ಆತು ಅಂತಂತಂದ್ರೆ ಆ ಸುತ್ತಮುತ್ತ ಯಾವ ಥರದ ವಾತಾವರಣ ಕ್ರಿಯೇಟ್ ಆಗಾಕತ್ತೈತಿ, ಅದು ನಮಗೆ ಏನು ಮೆಸೇಜ್ ಕೊಡಾಕತ್ತೈತಿ ಅನ್ನೋದನ್ನು ನೀವು ಸರಿಯಾಗಿ ಗ್ರಹಣ ಮಾಡಬಹುದು. ಅದರ್ವೈಸ್ ಮಾಡೋಕ್ಕಾಗಂಗಿಲ್ಲ. ಸೊ ನೀವು ನಿಮ್ಮ ಶಕ್ತಿಯನ್ನು ಮತ್ತು ನಿಮ್ಮ ವಿಚಾರಗಳನ್ನು ಅಲೈನ್ ಮಾಡೋಕೆ ನೋಡ್ರಿ. ಈಗಿರುವಂಥ ಸ್ಥಿತಿಯಲ್ಲಿ ನೀವು ಸಾಕಾಗುವಷ್ಟು ಪೊಟೆನ್ಷಿಯಲ್ ಅದಿರಿ, ಆದರೆ ಈಗ ಕರೆಂಟ್ ಸಿಚುವೇಶನ್ದೊಳಗೆ ನೀವು ಮರ್ತೀರಿ ಅದನ್ನು. ಓಕೆ.
ಸೊ ಐ ಹೋಪ್ ಈ ಸೆಕೆಂಡ್ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಸೊ ತಾವು ಯಾರೆಲ್ಲ ಥರ್ಡ್ ಡೆಕ್ ಚೂಸ್ ಮಾಡಿದ್ರಿ, ಈಗ ಕರೆಂಟ್ನಲ್ಲಿ ತಮ್ಮ ಸ್ಥಿತಿ ಏನು, ಆ ಸ್ಥಿತಿಗೆ ಯೂನಿವರ್ಸಿಂದ ಅಡ್ವೈಸ್ ಏನು. Page of Swords, Six of Swords, Six of Coins and Eight of Swords. ಓಕೆ, ಸೊ ತಾವು ಯಾರೆಲ್ಲ ಥರ್ಡ್ ಡೆಕ್ ಚೂಸ್ ಮಾಡಿರಿ ಅವರಿಗೆ ಇಲ್ಲಿ ಏನು ಮೆಸೇಜ್ ಇದೆ ಯೂನಿವರ್ಸ್ ಕಡೆಯಿಂದ ಅಂತಂದರೆ, ವಿಷಯಗಳನ್ನು ನೀವು ಸರಿಯಾಗಿ ಗಮನಿಸುತ್ತಾ ಇಲ್ಲ. ಏಟ್ ಆಫ್ ಸೋರ್ಡ್ಸ್, ಏಟ್ ಆಫ್ ಸೋರ್ಡ್ಸ್ ಅಂತ ನಾ ತೋರಿಸ್ತೇನೆ ನೋಡ್ರಿ ನಿಮ್ಗೆ. ಏಟ್ ಆಫ್ ಸೋರ್ಡ್ಸ್ ಅಂದರೆ ಹಿಂಗೆ ಇರ್ತೈತಿ. ಇದು ಒರಿಜಿನಲ್ ಟ್ಯಾರೋ ಕಾರ್ಡಲ್ಲ, ನಿಮಗೂ ಗೊತ್ತಾಗ್ತಿರ್ಬೋದು ಇತ್ಲಾಗ ನೋಡಿ ಅಂತ. ಒಂಥರ ವಿಕ್ಟಿಮ್ ಮೆಂಟಾಲಿಟಿ. ವಿಷಯಗಳನ್ನು ಸರಿಯಾಗಿ ನೀವು ಗಮನಿಸದೇ ಇರುವುದೇ ನಿಮ್ಮ ಮೊದಲನೆಯ ತಪ್ಪು. ಒಂಥರ ಎಂಗ್ಸೈಟಿ ಫೀಲ್ ಮಾಡೋದು, ಒಂಥರ ಹೆದರೋದು, ಆಮೇಲೆ ನಾಟ್ ಅ ಪ್ರಾಪರ್ ಡಿಸಿಷನ್ ಮೇಕಿಂಗ್ದೊಳಗೆ ಏನಾದರೂ ಗದ್ದಲ ಮಾಡೋದು, ಈ ಥರದ ವಿಷಯಗಳೆಲ್ಲ ಒಂಥರ ಹೆಲ್ಪ್ಲೆಸ್ ಅಂತಂದು ಹೇಳಿ ಫೀಲ್ ಮಾಡೋದು. ನಿಮ್ಮ ಹತ್ರ ಅದು ಪೊಟೆನ್ಷಿಯಲ್ ಇದ್ದರೂ ಸಹಿತ ನೀವು ಅದನ್ನು ಸರಿಯಾಗಿ ಬಳಸುತ್ತಾ ಇಲ್ಲ. ಓಕೆ, ಇದ್ರ ಕೆಳಗಡೆ ಹೆಂಗೈತೆ ನೋಡ್ರಿ, ಇದ್ರ ಕೆಳಗಡೆ ಡೆವಿಲ್ ಕಾರ್ಡ್ ಇದೆ, ಇದ್ರ ಕೆಳಗಡೆ ಏಟ್ ಆಫ್ ವಾಂಡ್ಸ್ ಕಾರ್ಡ್ ಇದೆ. ಆ್ಯಕ್ಚುಲಿ ನಿಮ್ಮ ಹತ್ರ ನಿಮ್ಮ ಲೈಫ್ದೊಳಗೆ ಈಗ ಸದ್ಯ ಮೂಮೆಂಟ್ ಬರ್ತೈತಿ, ಇಲ್ಲಂತಂತಲ್ಲ. ಆದರೆ ಹೆಂಗೈತಿ ಅಂತಂದ್ರೆ ನಿಮ್ಮ ಮನಸ್ಸಿನ ವಿಷಯಗಳ ಮೇಲೆ ನೀವು ಕಂಟ್ರೋಲ್ ಮಾಡಿಕೊಳ್ಳಬೇಕು. ಇದು ನನ್ನ ಕೈಲೇ ಆಗಂಗಿಲ್ಲ ಅಂತ ನೀವು ಆ ಥರ ಕೂತ್ರೆ ಏನಾಗಂಗಿಲ್ಲ. ನನಗನ್ಸಿದ ಮಟ್ಟಿಗೆ ಈಗ ಚೇಂಜ್ ಆಫ್ ಪ್ಲೇಸ್ ಬರ್ತಾ ಇರ್ಬೋದು ನಿಮ್ಮಲ್ಲಿ. ನೀವೇ ಅನ್ಕೋತಿರ್ಬೋದಲ್ಲ, ನನಗೆ ಸ್ಟೆಬಿಲಿಟಿ ಇಲ್ಲ ಲೈಫ್ದೊಳಗೆ, ಅದಕ್ಕೆ ನಾವು ಪ್ಲೇಸನ್ನು ಚೇಂಜ್ ಮಾಡಿದರೆ ಹೆಂಗೆ ಅಂತಂದು ಹೇಳಿ ನಿಮ್ಮ ತಲೆಯೊಳಗೆ ಈ ಥರದ ಐಡಿಯಾಸು ನಿಮ್ಮ ಹತ್ರ ಬರ್ತಿರ್ಬೋದು. ಈಗ ನಾನು ಹೇಳಿದ್ನಲ್ಲ, ಈಗ ಇದು ಏಟ್ ಆಫ್ ವಾಂಡ್ಸು ನಿಮ್ಮ ಹತ್ರ ಎಂಪ್ಲಾಯ್ಮೆಂಟ್ ಬರ್ತಾ ಇದೆ. ಇನ್ ಕೇಸ್ ನೀವೇನಾದರೂ ಕೆಲಸವನ್ನು ಹುಡುಕ್ತಾ ಇದ್ದರೆ, ಕೆಲಸದ ಬದಲಾಗಿ ನೀವೇನಾದರೂ ಸೀರಿಯಸ್ ಹಂಗೆ ಅದರ ಬದಲಾಗಿ ನೀವು ಕೆಲಸ ಮಾಡ್ತಾಯಿದ್ರೆ, 3 ಆಫ್ ಕಾಯಿನ್ಸ್. ನೀವು ಯಾರಾದರೂ ಒಬ್ಬರು ಪಾರ್ಟಿನ ಬೆಟ್ ಹಾಕ್ತೀರಿ, ನೀವು ಯಾವುದಾದ್ರೂ ಒಂದು ಪಾರ್ಟಿನ ಬೆಟ್ ಹಾಕ್ತೀರಿ ಮತ್ತು ನಿಮ್ಮ ಕೆಲಸ ಆಗ್ತೈತಿ ಇದು. ಓಕೆ, ನಿಮ್ಮ ಕೆಲಸ ಆಗ್ತೈತಿ. ಸೊ ನಿಮಗೆ ಹೆಂಗೈತಿ ಅಂತಂದ್ರೆ ನೀವು ಟೀಮ್ ವರ್ಕ್ ಮಾಡಬೇಕು. ಯಾವುದಾದ್ರೂ ಟೀಮ್ ಜಾಯಿನ್ ಮಾಡುವಂಥ ಪರಿಸ್ಥಿತಿ ನಿಮಗೆ ಬಂದರೂ ಬರ್ಬೋದು. ಎಂಪ್ಲಾಯ್ಮೆಂಟು ನಿಮ್ಮ ಕಡೆ ಬರ್ತಾ ಇದೆ. ಬಟ್ ಹೆಂಗೈತಿ, ನೀವು ನಿಮ್ಮ ಮೆಂಟ್ಯಾಲಿಟಿ, ವಿಕ್ಟಿಮ್ ಮೆಂಟ್ಯಾಲಿಟಿ ಏನೈತಲ್ಲ, ಈ ಮೆಂಟ್ಯಾಲಿಟಿ ನೀವು ಚೇಂಜ್ ಮಾಡ್ಕೋಬೇಕಿಷ್ಟೇ. ನೀವು ಈ ಥರದ ಮೆಂಟ್ಯಾಲಿಟಿ ಒಳಗೆ ಈಗ ಸದ್ಯ ಇದ್ದೀರಿ. ಯು ಆರ್ ಫೀಲಿಂಗ್ ಟ್ರ್ಯಾಪ್ಡ್, ಬಟ್ ಯು ಆರ್ ನಾಟ್ ಟ್ರ್ಯಾಪ್ಡ್. ಯು ಆರ್ ನಾಟ್ ಟೇಕಿಂಗ್ ಅ ಪ್ರಾಪರ್ ಡಿಸಿಷನ್. ಅದ್ರ ಸಲಾಗಿ ಅದು ಹಂಗೆ ಆಗತ್ತೆ. ಅಂದರೆ ಇಲ್ಲೂ ಸಹಿತ ವಿಚಾರಗಳ ತಾಕಲಾಟ. ಪೇಜ್ ಆಫ್ ಸೋರ್ಸ್ ಅದ. ಬಿ ಕಮಿಟೆಡ್. ಏನಾದರೂ ನೋಡ್ರಿ, ನಾವು ಜನರಿಗೆ ಕಮಿಟ್ಮೆಂಟ್ ಮಾಡೋದು ಬೇರೆ. ಈಗ ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾನೆ ಅಂಥೇಳಿ ನಾವು ಕಮಿಟ್ಮೆಂಟ್ ಮಾಡಿ ಮತ್ತು ಅದನ್ನು ಅಲಾರ್ಮ್ ಬಂದ್ ಮಾಡಿ 6 ಗಂಟೆಗೆ 7 ಗಂಟೆಗೆ ಎದ್ರದ, ವಾಟ್ ಈಸ್ ದೇರ್ ಇನ್ ದ್ಯಾಟ್? ಅದಕ್ಕೆ ನಿಮ್ಮ ವಿಚಾರಗಳ ಮೇಲೆ ನೀವು ಕೆಲಸ ಮಾಡಿರಿ. ಹೆಂಗೆ ವಿಚಾರ ಮಾಡಬೇಕು ಅಂದರೆ, ಟೇಕ್ ಅ ಫರ್ಮ್ ಡಿಸಿಷನ್ಸ್. ನಾನು ಹಿಂಗೆ ಮಾಡಬೇಕು, ನಾನು ಹಿಂಗೆ ಮಾಡ್ತೀನಿ. ನೀವು ಹಂಗೆ ಮಾಡಿದಿರಿ ಅಂತಂತಂದ್ರೆ ನಿಮ್ಮ ಲೈಫ್ದೊಳಗೆ ಒಂದು ಸೀರಿಯಸ್ನೆಸ್ ಬರ್ತೈತಿ. ಅಂದರೆ ನೀವು ಕೊಟ್ಟ ಮಾತಿಗೂ, ನೀವು ವಿಚಾರ ಮಾಡಿದ ಮಾತಿಗೂ ಒಂದು ಬೆಲೆ ಇರ್ತೈತಿ. ಸೊ ಈಗ ಸ್ವಲ್ಪ ದಿವಸದಾಗ ಸಮ್ ಪರ್ಸನ್ ಈಸ್ ಗೋಯಿಂಗ್ ಟು ಕಮ್ ಇನ್ ಯುವರ್ ಲೈಫ್ ಆ್ಯಂಡ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಓಕೆ, ಅವ್ರು ಏನಾದರೂ ನಿಮಗೆ ಸಹಾಯ ಮಾಡ್ಬೋದು. ಅವರಿಂದ ನಿಮಗೆ ಏನಾದರೂ ಜಾಬ್ ಸಿಗ್ಬೋದು, ಅಥವಾ ಏನಾದರೂ ಹಣದ ಸಹಾಯ ಮಾಡ್ಬೋದು ಅವ್ರು ನಿಮಗೆ. ಈ ಥರದ್ದು ಏನಾದರೂ ಒಂದು ವಿಶೇಷ ಘಟನೆ ನಡೀತದೆ. ನನಗನ್ಸಿದ ಮಟ್ಟಿಗೆ ನೀವು ಚೇಂಜ್ ಆಫ್ ಪ್ಲೇಸ್ ಬದಲಾಗಿ ಸೀರಿಯಸ್ಲಿ ವಿಚಾರ ಮಾಡ್ತಾ ಇರ್ಬೋದು. ನಿಮಗೇನು ಅನಿಸುತ್ತೆ ಅಂತಂತಂದ್ರೆ, ನಾವು ಅಲ್ಲಿ ಹೋದ್ವಿ ಅಂತಂದ್ರೆ ನಮ್ಮ ಲೈಫ್ ಸ್ಟೇಬಲ್ ಆಗ್ಬೋದು ಅಂತ. ಅಥವಾ ನೀವು ಎಂಪ್ಲಾಯ್ಮೆಂಟ್ ವಿಚಾರವಾಗಿ ಎಲ್ಲಾದರೂ ದೂರ ಪ್ರಯಾಣ ಮಾಡಬಹುದು. ನಿಮ್ಮೆಡೆಗೆ ಏನು ಬರ್ತಾ ಇದೆ ಅಂದರೆ ಹೀಲಿಂಗ್ ಬರ್ತಾ ಇದೆ. ರಿಟರ್ನ್ ಟು ಹೋಲ್ನೆಸ್. ಪಾರ್ಟ್ ಆಫ್ ದಿಸ್ ಸಿಚುವೇಶನ್ ಮೇ ನೀಡ್ ಸಮ್ ಹೀಲಿಂಗ್. ಲವಿಂಗ್ಲಿ ನೋಟಿಸ್ ಆ್ಯಂಡ್ ಡಿಸ್ಹಾರ್ಮನಿ ಆ್ಯಂಡ್ ದೆನ್ ಟರ್ನ್ ಯುವರ್ ಫೋಕಸ್ ಟು ಹೀಲಿಂಗ್. ಅಲೌ ದ ಯೂನಿವರ್ಸ್ ಟು ಸಪೋರ್ಟ್ ಯು. ಸೊ ಕೆಲವೊಂದು ವಿಷಯಗಳನ್ನು ಅದಕ್ಕೆ ಹೇಳ್ತಿರ್ತಾರಲ್ಲ, ಏನೋ ಮೆಸೇಜಸ್ ಯಾವ ಸೈಡ್ದಿಂದ ನಿಮಗೆ ಬರ್ತಾವಂತಂದು ಹೇಳಿ ಗೊತ್ತಿರೋಂಗಿಲ್ಲ. ಅದಕ್ಕೆ ನಿಮಗೆ ಮೆಸೇಜ್ ಯಾವುದರೇ ಒಂದು ವಿಶೇಷ ರೀತಿಯಿಂದ ನಿಮ್ಮನ್ನು ತಲುಪ್ತಿರ್ತೈತೆ. ಅದಕ್ಕೆ ಹೇಳೋದು ಅವೇರ್ನೆಸ್ ಇರಲಿ ನಿಮ್ಮಲ್ಲಿ ಅಂತಂದು ಹೇಳಿ. ನಿಮ್ಮೆಡೆಗೆ ಹೀಲಿಂಗ್ ಬರ್ತಾ ಇದೆ. ಬಟ್ ನೀವು ನೀವೇ ಮನಸ್ಸು ಮಾಡಿ ಈ ಫೇಸಿಂದ ಹೊರಗೆ ಬರಬೇಕಷ್ಟೇ.
ಸಿ ಗ್ರ್ಯಾಟಿಟ್ಯೂಡ್, ಯು ಬಿ ಆಲ್ವೇಸ್ ಇನ್ ಅ ಗ್ರ್ಯಾಟಿಟ್ಯೂಡ್ ಮೂಡ್. ನಿಮ್ಮ ಹತ್ರ ಏನಿದೆ, ನಮ್ಮ ಹತ್ರ ಏನು ಇಲ್ಲ ಅಂತಂದು ಹೇಳಿ ಕೊರಗೋದಕ್ಕಿಂತಲೂ ಪರಮಾತ್ಮ ನಮಗೇನು ಕೊಟ್ಟಾನೋ ಅದ್ರ ಬದಲಾಗಿ ಒಂಚೂರು ಕೃತಜ್ಞತೆ ಇರಬೇಕು. ಯಾವುದೇ ವಿಷಯ ಇರಲಿ. ನಾನು ನಿಜವಾಗ್ಲೂ ಹೇಳ್ತೇನೆ ನಿಮಗೆ, ಬೆಳಗ್ಗೆ ಸ್ನಾನ ಮಾಡುವಾಗ ಬಿಸಿನೀರು ಬಂದ್ರೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತಿರ್ತೇನೆ. ಏನಪ್ಪ ನಾನು ಏನಷ್ಟು ಒಳ್ಳೆ ಕೆಲಸ ಮಾಡಿದ್ದೆ, ನನಗೆ ಎರಡೆರಡು ಮೂರು ಸತ ನೀರು ಬೆರಕೆ ಮಾಡ್ಕೊಂಡು ಸ್ನಾನ ಮಾಡೋಕ್ಕೂ ನೀರು ಸಿಗ್ತೈತೆ ನನಗೆ. ಕೆಲವೊಬ್ರಿಗೆ ಬರೀ ತಣ್ಣೀರು ಸಹಿತ ಸಿಗಂಗಿಲ್ಲ ಪಾಪ. ಬಿ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್, ಬಿ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್. ಒಂದು ತುತ್ತು ಊಟ ಸಿಕ್ಕರು ಅದಕ್ಕೆ ಗ್ರೇಟ್ಫುಲ್ ಹಂಗೆ ಇರಬೇಕು. ಅದಕ್ಕೆ ಯಾವಾಗಿದ್ರು ಈಗ ನೋಡ್ರಿ, ಇವೆರಡು ಕಾರ್ಡ್ಸ್ ಏನು ಹೇಳ್ತಾವೆ, ಓನ್ಲಿ ಹರಿ ವರಿ. ಇದೇನು ಟ್ರಾವೆಲಿಂಗ್ ತೋರಿಸತಿ, ಕಂಡೀಷನ್ ಒಳ್ಳೇದಿದ್ರೆ ಪರವಾಗಿಲ್ಲ. ಆದರೆ ಇಲ್ಲಿ ಹೆಂಗೈತೆ ನೋಡ್ರಿ ಕಂಡೀಷನ್ನ. ಇದು ಹೆಂಗಂತಂತಂದ್ರೆ ಇದು 8 ಆಫ್ ಎಲ್ಲಿ ಹೋಗ್ತದು, 8 ಆಫ್ ಸೋರ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ ಬರೀ ವಿಚಾರಗಳ ತಾಕಲಾಟ. ನಾವು ಸರಿಯಾಗಿ ವಿಚಾರ ಮಾಡಲು ಅಸಮರ್ಥರು. ಸರಿಯಂಗೆ ವಿಚಾರ ಮಾಡಲಿಲ್ಲ ಅಂದರೆ ಸರಿಯಂಗೆ ನಿರ್ಣಯ ತೊಗೊಳಕ್ಕೆ ಬರೋಂಗಿಲ್ಲ. ಸೊ ಸರಿಯಾಗಿ ವಿಚಾರ ಮಾಡೋಕೆ ಕಲೀರಿ. ನಿಮ್ಮ ಫೀಲಿಂಗ್ಸ್ ಮೇಲೆ ನೀವು ಫೋಕಸ್ ಮಾಡಿರಿ. ನಿಮ್ಮ ಆ್ಯಕ್ಚುಲಿ ವಿಚಾರ ಮಾಡಬೇಕಾದ್ರೂ ಡಿಸಿಪ್ಲಿನ್ಫುಲಿ ವಿಚಾರ ಮಾಡಬೇಕಂತ ನಾ ಬ್ರೂಸ್ಲಿಂದ ಒಂದು ಇದ್ರೊಳಗೆ ಕೇಳಾಕತ್ತಿದ್ದೆ. ಅಂದ್ರೆ ನಮ್ಮ ಥಾಟ್ಸ್ ನಮ್ಮ ಮೇಲೆ ಎಷ್ಟು ಪರಿಣಾಮ ಮಾಡ್ತಾವಂತಂದು ಹೇಳಿ ವಿಚಾರ ಮಾಡಿರಿ. ನೀವಾಗಿ ಯಾವಾಗ ಇದರಿಂದ ಮುಕ್ತಿ ಹೊಂದುತ್ತೀರಲ್ಲ ಅವಾಗ ಇವೆಲ್ಲ ಸರಿಯಂಗೆ ಹೋಗ್ತಾವೆ. ಅದಕ್ಕೆ ನಿಮ್ಮ ವಿಚಾರಗಳು ಸರಿ ಇಲ್ಲ ಈಗ ಸದ್ಯ. ಸಿ ಒನ್ ಈಸ್ ಹೀಲಿಂಗ್ ಆ್ಯಂಡ್ ಅನದರ್ ಈಸ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಮಿಸ್ಟ್ರಿ. ಎಂಬ್ರೇಸ್ ದ ಅನ್ನೋನ್. ಗಿವ್ ಯುವರ್ ಮೈಂಡ್ ಆ್ಯಂಡ್ ರೆಸ್ಟ್ ಫ್ರಮ್ trying to rationalize everything. Marvel at life's big mysteries and have faith in that in time all will be revealed. ನೋಡ್ರಿ, ನಾವು ಇಲ್ಲಿಂದ ಬೇರೆ ಕಡೆ ಹುಡ್ಕೊಂಡು ಹೋಗ್ತೀವಿ, ಬಟ್ ಅಲ್ಲಿ ಹೋಗಿ ಅಲ್ಲಿ ಇದ್ದು ಅಲ್ಲೆಲ್ಲ ಕಂಡುಕೊಳ್ಳೋ ತನಕ ಅನ್ನೋದು ಮಿಸ್ಟ್ರಿನೇ. ಓಕೆ, ಸೊ ನಿಮ್ಮೆಡೆಗೆ ಮಿಸ್ಟ್ರಿ ಬರ್ತಾ ಇದೆ. ಅಲ್ಲಿ ಹೋದರೆ ಅಟ್ಲೀಸ್ಟ್ ನಿಮ್ಮ ಲೈಫ್ ಸ್ಟೇಬಲ್ ಆಗಬಹುದು. ಬಟ್ ನಿಮ್ಮ ಜೊತೆ ಏನಾಗ್ತದೆ ಅದನ್ನು ನೀವು ಪಾಸಿಟಿವ್ಲಿ ಅದನ್ನು ಎಂಬ್ರೇಸ್ ಮಾಡೋಕೆ ನೋಡ್ರಿ. ಆಮೇಲೆ ಎಷ್ಟಾಗ್ತತಿ ಅಷ್ಟು ಪಾಸಿಟಿವ್ಲಿ ನೀವು ಫೋಕಸ್ ಮಾಡೋಕೆ ನೋಡ್ರಿ ನಿಮ್ಮ ಜೀವನದೆಡೆಗೆ. ಎಲ್ಲಾದರೂ ಹೊಸ ಜಾಗಕ್ಕೆ ಹೋಗಲಿ, ಹೊಸ ವಿಷಯಗಳನ್ನು ನಮ್ಮ ಜೀವನದಲ್ಲಿ ನಡೆದ್ರೆ ಅದಕ್ಕೆ ಗಾಬರಿ ಆಗೋಕ್ಕಿಂತಲೂ ಆ ಅನ್ನೋನ್ ಏನೈತಲ್ಲ ಅದನ್ನು ಎಕ್ಸ್ಪ್ಲೋರ್ ಮಾಡೋಕೆ ನೋಡ್ಬೇಕು. ಸಿ ಈವನ್ ಯು ಆರ್ ಟೇಕಿಂಗ್ ಟೂ ಮಚ್ ಸ್ಟ್ರೆಸ್, ಸಿ ಇಂಟಿಗ್ರೇಷನ್ ಕಾರ್ಡ್ ಇಸ್ ದೇರ್. ನಿಮ್ಮಲ್ಲಿರೋ ಶಕ್ತಿಯನ್ನು ನೀವು ಒಂದು ಮಾಡೋಕೆ ನೋಡಿರಿ. ಫೆಮಿನೈನ್ ಎನರ್ಜಿ, ಮಸ್ಕ್ಯುಲೈನ್ ಎನರ್ಜಿ ಒಂದು ಮಾಡೋಕೆ ನೋಡಿ, ಅದ್ರ ಮೇಲೆ ಕೆಲಸ ಮಾಡಿರಿ. ಓಕೆ, ಏನು ಬರ್ತಾಯಿದೆ ನೋಡಿರಿ. ಅಂಡರ್ಸ್ಟ್ಯಾಂಡಿಂಗ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್. ಇದು ಯಾವಾಗ ಬರ್ತೈತಿ ಅಂತಂದ್ರೆ ನಮ್ಮ ಥಾಟ್ ಪ್ರೊಸೆಸ್ ಸರಿಯಂಗೆ ಇದ್ದಾಗ ನಾವು ಯಾವುದನ್ನು ವಿಷಯನಾದರೂ ಸರಿಯಂಗೆ ತಿಳ್ಕೊಳಕ್ಕೆ ಸಾಧ್ಯ. ಸೊ ಹೆಂಗೈತೆ ಅಂತಂದರೆ ಈಗ ಸದ್ಯ ಎನರ್ಜಿ ಸ್ಟ್ರೆಸ್ನಾಗಿದ್ದಾಗ ಏನಿರುತ್ತೆ, ಎನರ್ಜಿ ಎಲ್ಲ ಸ್ಕ್ಯಾಟರ್ಡ್ ಆಗಿಬಿಟ್ಟಿರ್ತೈತಿ. ಸೊ ದಿಸ್ ಫೆಮಿನೈನ್ ಎನರ್ಜಿ ಆ್ಯಂಡ್ ಮಸ್ಕ್ಯುಲೈನ್ ಎನರ್ಜಿ, ಓಕೆ, ಅದನ್ನು ಒಂದು ಮಾಡಿರಿ. ಎನರ್ಜಿ ಅಲೈನ್ ಮಾಡಿರಿ. ಇರುವಂಥ ಸಂದರ್ಭವನ್ನು ಸರಿಯಂಗೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ ಅದರಿಂದ ಹೊರಗೆ ಬರೋಕೆ ನೋಡಿರಿ. ಆಮೇಲೆ ಪಾಸಿಟಿವ್ಲಿ ಫೋಕಸ್ ಮಾಡೋಕೆ ನೋಡಿರಿ. ಯಾವುದೇ ವಿಷಯ ಅಥವಾ ಈಗ ಯಾವುದೇ ಒಂದು ಪ್ರಸಂಗ ನಮ್ಮ ಎದುರಿಗೆ ಬಂದರೂ ಪಾಸಿಟಿವ್ಲಿ ಫೋಕಸ್ ಮಾಡಿದರೆ ಎಷ್ಟರ ಮಟ್ಟಿಗೂ ನಾವು ಆ ವಿಷಯದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿರಬಹುದು. ಸೊ ತಾವು ಯಾರೆಲ್ಲ 4th ಡೆಕ್ ಚೂಸ್ ಮಾಡಿದ್ರಿ, ಸೊ ಈಗ ಅವರ ಮಾನಸಿಕ ಪರಿಸ್ಥಿತಿ, ನಿಮ್ಮ ಮಾನಸಿಕ ಪರಿಸ್ಥಿತಿಯನ್ನು ನೋಡೋಣ. ಅದಕ್ಕೆ ಯೂನಿವರ್ಸ್ ನಮಗೆ ಏನು ಅಡ್ವೈಸ್ ಮಾಡ್ತಾ ಇದೆ. Okay, Magician card is there. ಯಾರೆಲ್ಲ ತಾವು 4th ಡೆಕ್ ಚೂಸ್ ಮಾಡ್ಕೊಂಡಿದ್ರಲ್ಲ, ನನಗನ್ಸಿದ ಮಟ್ಟಿಗೆ
ಈಗಿರುವಂಥ ಪರಿಸ್ಥಿತಿಯಲ್ಲಿ ನೀವು ಇಬ್ಬಗೆಯ ಸಂಕಟದಲ್ಲಿ ಇರ್ಬೋದು. ಯಾವುದಾದ್ರೂ ಕ್ರಾಸ್ ರೋಡ್, ಯಾವುದಾದ್ರೂ ಎರಡು ವಿಷಯಗಳು ನಿಮ್ಮ ಎದುರಿಗಿರ್ಬೋದು. ಒಂದು ಯಾವುದಾದ್ರೂ ಚೂಸ್ ಮಾಡಬೇಕಾಗಿರ್ಬೋದು ನಿಮಗೀಗ. ಓಕೆ, ಸೊ ನೀವೀಗ ಸಂದಿಗ್ಧ ಪರಿಸ್ಥಿತಿಯಲ್ಲದಿರಿ. ನಿಮಗೆ ಇಮೋಷನ್ಸ್ ಎಲ್ಲ ಏರ್ಪೇರ್ ಆಗ್ತಾಯಿದೆ. ನಿಮಗೆ ಗೊತ್ತಾಗ್ತಾ ಇಲ್ಲ ಏನು ಡಿಸಿಷನ್ ಮಾಡಬೇಕು ಅಂತಂದು ಹೇಳಿ. ಇದು ಮ್ಯಾರೇಜ್ ಕಾರ್ಡ್ ಇದು. ಬಹುಶಃ ನಿಮ್ಮ ಹತ್ರ ಏನಾದರೂ ಎರಡು ಪ್ರಪೋಸಲ್ಸ್ ಇರ್ಬೋದು. ಯಾವುದು ಚೂಸ್ ಮಾಡಬೇಕು, ಯಾವ್ದು ಬಿಡಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನೀವು ಸ್ವಲ್ಪ ಪೀಸ್ಫುಲ್ಲಾಗಿ ಇದ್ದುಕೊಂಡು ನೀವು ವಿಚಾರ ಮಾಡಿದರೆ, ಆ್ಯಕ್ಚುಲಿ ನೀವು ಸರಿಯಂಗೆ ವಿಚಾರ ಯಾಕೆ ಮಾಡ್ತಾ ಇಲ್ಲ ಅಂತಂತಂದರೆ, ವಿಚಾರಗಳ ಮೇಲೆ ನಿಮಗೆ ಸದ್ಯ ನಿಯಂತ್ರಣ ಇಲ್ಲ. ನೀವು ಕಣ್ಣಿಗೆ ಕಟ್ಕೊಂಡಂತ ಅದನ್ನು ಪಟ್ಟಿ ಬಿಚ್ಚಿ ನೀವು ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ನಿಮಗೆ ಸರಿಯಂಗೆ ಗೊತ್ತಾಗ್ತೈತಿ ನೀವು ಏನು ಡಿಸೈಡ್ ಮಾಡಬೇಕು ಅಂತಂದು ಹೇಳಿ. ಇರೋವಂಥ ಪರಿಸ್ಥಿತಿನ ನೀವೇ ನೋಡೋಕೆ ತಯಾರಿಲ್ಲ. ಅದಕ್ಕೆ ನಿಮ್ಗೆ ಹಂಗೆ ಅನ್ಸಾಕತ್ತೈತಿ ನೀವು ಸಂದಿಗ್ಧ ಪರಿಸ್ಥಿತಿ ಒಳಗೆ ಇದೀರಿ ಅಂತಂದೇಳಿ. ಬಟ್ ನಿಮ್ಮ ಜೀವನದಲ್ಲಿ ಸೆಲೆಬ್ರೇಷನ್ ಬರ್ತಾ ಇದೆ. ನಿಮ್ಮ ಜೀವನದೊಳಗೆ ಸೆಲೆಬ್ರೇಷನ್ ಬರ್ತಾ ಇದೆ. ನೀವು ಏನು ಇಷ್ಟಪಟ್ಟಿದ್ರು ಅದು ನಿಮಗೆ ಸಿಗಾಕತ್ತೈತಿ. ಲೈಫ್ ಬ್ಯಾಲೆನ್ಸ್ ಆಗಾಕತ್ತೈತಿ. ಆದರೆ ನಿಮಗೆ ನಿಮ್ಮ ವಿಚಾರದ ಮೇಲೆ ಕಂಟ್ರೋಲ್ ಇಲ್ಲ ಅಷ್ಟೇ. ಅತಿಯಾಗಿ ಇಮೋಷ್ನಲ್ ಏರಿಳಿತಗಳು. ಇಲ್ಲೇ ಏನಿದೆ, ಮ್ಯಾಜಿಷಿಯನ್ ಕಾರ್ಡ್ ಇದೆ. ಯು ಆರ್ ಎ ವೆರಿ ರಿಸೋರ್ಸ್ಫುಲ್ ಪರ್ಸನ್. ನೀವು ಏನೆಲ್ಲ ಮಾಡ್ಬೋದು ಜೀವನದೊಳಗೆ. ನೀವು ಆ್ಯಕ್ಚುಲಿ ಯು ಆರ್ ಅ ವೆರಿ ಕರೇಜಿಯಸ್ ಪರ್ಸನ್. ನಿಮ್ಮ ಹತ್ರ ಸಾಕಾಗೋಷ್ಟು ಯು ಆರ್ ಅ ವೆರಿ ಮಚ್ ಸ್ಕಿಲ್ಡ್ ಪರ್ಸನ್. ಯು ಆರ್ ವೆರಿ ಮಚ್ ಇಂಟೆಲಿಜೆಂಟ್. ನೀವು ಏನೆಲ್ಲ ಮಾಡ್ಬೋದು. ಆದರೆ ಹೆಂಗೈತಿ ಅಂತಂದರೆ ಈಗಿರೋ ಸದ್ಯದ ಪರಿಸ್ಥಿತಿ ಒಳಗೆ ನಿಮಗೆ ನಿಮ್ಮ ವಿಚಾರಗಳ ಮೇಲೆ ಬ್ಯಾಲೆನ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಈಗ ನಿಮಗೆ ಯೂನಿವರ್ಸ್ ಏನು ಹೇಳಾಕತ್ತೈತಿ ಅಂತಂದರೆ, ಶಾಂತಿಯಿಂದ ಸ್ವಲ್ಪ ಪೀಸ್ಫುಲ್ಲಾಗಿ ಇರ್ರಿ. ಇದ್ದು ನಿಮ್ಮ ವಿಚಾರಗಳ ಮೇಲೆ ನಿಯಂತ್ರಣ ಮಾಡಿಕೊಡ್ರಿ. ಅಂದರೆ ನಿಮಗೆ ನಿಮಗೆ ಸರಿ, ನಿಮಗೆ ಯಾವ್ದು ತಪ್ಪು ಅಂತಂದು ಹೇಳಿ ನೀವು ಡಿಸೈಡ್ ಮಾಡಬಹುದು. ನೀವು ಎಷ್ಟು ಪೀಸ್ಫುಲ್ಲಾಗಿ ಇರೋಕೆ ನೋಡ್ತಿರಲ್ಲ ಅಷ್ಟು ನಿಮ್ಮ ಮನಸ್ಸು ಇಂಟ್ಯೂಟಿವ್ ಆಗ್ತೈತಿ. ಅದೇ ನಿಮಗೆ ಗೈಡ್ ಮಾಡ್ತೈತಿ. ನೀವು ಎರಡರೊಳಗೆ ನೀವು ಯಾವುದು ಚೂಸ್ ಮಾಡಿದರೂ ನೀವು ಸರಿಯಾದದ್ದನ್ನೇ ಚೂಸ್ ಮಾಡ್ತೀರಾ ಶ್ಯೂರ್ಲಿ. ಬಿಕಾಸ್ ಬೇಸಿಕಲಿ ನೀವು ಒಂಥರ ಹಿಂಗೆ ಶಾಂತಿಪ್ರಿಯ ಮನುಷ್ಯ. ಆದರೆ ಏನೋ ಇನ್ಸಿಡೆಂಟ್ದಿಂದ ಈಗ ಒಂದು ಸ್ವಲ್ಪ ಮಾನಸಿಕ ದ್ವಂದ್ವ ಸ್ಟಾರ್ಟ್ ಆಗೈತೆ ಈಗ ನಿಮಗೆ. ಸರಿ ಯಾವುದು ತಪ್ಪು ಯಾವುದು ಅಂತಂದು ಹೇಳಿ ನೀವು ಒಳ್ಳೆ ರೀತಿಯಿಂದ ನಿರ್ಣಯ ಮಾಡುವಂಥ ಕೆಪಾಸಿಟಿ ನಿಮ್ಮ ಹತ್ರ ಇದೆ. ಯಾವುದೇ ಥರದ ನಿಮ್ಮ ಜೀವನದೊಳಗೆ ಯಾವುದೇ ಥರದ ಪ್ರಸಂಗ ಬಂದರೂ ಸಹಿತ ನೀವೇ ಹ್ಯಾಂಡಲ್ ಮಾಡಬಹುದು. ಆ ಥರದ ಪರ್ಸ್ನಾಲಿಟಿ. ಆದರೆ ನೀವು ಸ್ವಲ್ಪ ನಿಮ್ಮ ಮನಸ್ಸಿನ ಮೇಲೆ ಒಂಚೂರು ನಿಯಂತ್ರಣ ತೊಗೊಂಬಂದರೆ ನಿಮ್ಮ ಮನಸ್ಸೇ ನಿಮಗೆ ಉತ್ತರ ಕೊಡ್ತದೆ. ಸೊ ಟೇಕ್ ರೆಸ್ಟ್, ಟೇಕ್ ಮೆಂಟಲ್ ರೆಸ್ಟ್. ಇನ್ಸ್ಟೆಡ್ ಆಫ್ ಥಿಂಕಿಂಗ್ ಟೂ ಮಚ್, ನೀವು ಸ್ವಲ್ಪ ಪೇಷಂಟ್ಲಿ ನೀವು ವಿಚಾರ ಮಾಡಿದ್ರಿ ಅಂತಂದ್ರೆ ನಿಮ್ಮ ಆನ್ಸರ್ ನಿಮಗೆ ಸಿಗ್ತದೆ. there is a grounding card. Now get quiet, stay present. Now is not the time for detachment. Get centered on your body's awareness. Doing so will help you to create the stability that you desire. ಸ್ವಲ್ಪ ನಿಮ್ಮನ್ನು ನೀವು ಗ್ರೌಂಡಿಂಗ್ ಮಾಡ್ಕೊಳಕ್ಕೆ ನೋಡ್ರಿ. ನಿಮಗೆ ಹಂಗೆ ಏನಾದರೂ ಆಗಲಿಲ್ಲ ಅಂತಂತಂದರೆ ಸ್ವಲ್ಪ ಬೇರ್ ಫುಟ್ದಿಂದ ನೀವು ಹುಲ್ ಮೇಲೆ ಅಡ್ಡಾಡಕ್ಕೆ ನೋಡ್ರಿ, ನೆಲದ ಮೇಲೆ ಅಡ್ಡಾಡಕ್ಕೆ ನೋಡ್ರಿ. ಶೋ ಗ್ರ್ಯಾಟಿಟ್ಯೂಡ್. ನಿಮ್ಮ ಹತ್ರ ಏನೆಲ್ಲ ಇದೆ
ಅದಕ್ಕಾಗಿ ನೀವು ಕೃತಜ್ಞತೆ ಹೇಳ್ರಿ ಮೊದಲೇ ಮಾತು. ಆಮೇಲೆ ನಿಮ್ಮ ಉತ್ತರ ನಿಮ್ಮ ಮನಸ್ಸಿನಲ್ಲೇ ಇದೆ. ಯು ಆರ್ ಅ ವೆರಿ ಇಂಟೆಲಿಜೆಂಟ್ ಪರ್ಸನ್. ಸಿ, ಡೆಕ್ಕದ ಕೆಳಗಡೆ ಎನರ್ಜಿ ಏನಿರ್ತದಲ್ಲ, ನೀವು ಇದೇ ಪರ್ಸನ್ ಇರ್ತೀರಿ. ಸೊ ಆ್ಯಕ್ಚುಲಿ ನೀವು ಏನು ವಿಚಾರ ಮಾಡ್ತಿರಲ್ಲ, ನೀವು ಅದನ್ನು ಕ್ರಿಯೇಟ್ ಮಾಡಬಹುದು. ಆ ಥರದ ಶಕ್ತಿ ನಿಮ್ಮ ಹತ್ರ ಐತಿ. ಸಿ, ಬಿ ಫೋಕಸ್ಡ್. ವಾಟ್ ರಿಯಲಿ ಮ್ಯಾಟರ್ಸ್. ಎನರ್ಜಿ ಫ್ಲೋಸ್ ವೇರ್ ಯುವರ್ ಅಟೆನ್ಷನ್ ಗೋಸ್. ಆರ್ಗನೈಸ್ ಆ್ಯಂಡ್ ಪ್ರಯಾರಿಟೈಸ್ ವಾಟ್ ಈಸ್ ಇಂಪಾರ್ಟೆಂಟ್ ಟು ಯು ಆ್ಯಂಡ್ ಇಟ್ ವಿಲ್ ಎನರ್ಜೈಸ್ ದೀಸ್ ಪಾರ್ಟ್ಸ್ ಆಫ್ ಯುವರ್ ಲೈಫ್. ಸೊ ಎಷ್ಟು ಚಂದ ಉತ್ತರ ಕೊಟ್ಟೈತೆ ನೋಡ್ರಿ ನಿಮಗೆ ಯೂನಿವರ್ಸ್. ನಿಮಗೆ ಜಾಸ್ತಿ ವಿಚಾರ ಮಾಡುವಂಥದ್ದು ಏನೂ ಅವಶ್ಯಕತೆಯೇ ಇಲ್ಲ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದರೂ ಸಾಕು. ಸಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್. ಯು ವಿಲ್ ಬಿ ಬರ್ಡನ್ ಫ್ರೀ. ಸೊ ಯು ಆರ್ ಅ ವೆರಿ ಕರೇಜಿಯಸ್ ಪರ್ಸನ್. ಆದರೆ ಈಗ ಯಾಕೋ ಒಂಥರ ಹತಾಶೆ ನಿಮ್ಮನ್ನು ಕಾಡ್ತಾ ಇದೆ. ಅದಕ್ಕೊಂದು ಸ್ವಲ್ಪ ಧೈರ್ಯ ಮಾಡಿರಿ ಅಷ್ಟೇ. ಗೋಯಿಂಗ್ ವಿತ್ ದ ಫ್ಲೋ. ಓಕೆ, ಈಗ ಹೆಂಗೈತಿ ಅಂತಂದ್ರೆ ಕೆಲವೊಂದು ಸರ್ತಿ ನೀರಿಗೆ ನಾವು ವಿರುದ್ಧವಾಗಿ ಈಸಾಡಕತ್ವಿ ಅಂತಂತಂದ್ರೆ ಭಾಳ ಶಕ್ತಿ ವ್ಯಯ ಆಗ್ತೈತಿ, ಮುಳುಗೋದಂತೂ ಗ್ಯಾರಂಟಿ. ಸೊ ಅದು ಹೆಂಗಿರ್ತೈತಿ ಹಂಗೆ ತೊಗೊಂಡು ಅದ್ರ ಜೊತೆನೇ ಹರಿವಿನ ಜೊತೆನೇ ಹರ್ಕೊಂಡು ಹೋಗಿಬಿಟ್ರೆ ಎಲ್ಲಾದರೂ ಸೇಫ್ಲಿ ಹೋಗಿ ದಡ ಮುಟ್ಬೋದು. ನೀವು ಏನೇ ಚೂಸ್ ಮಾಡಿರಿ, ನೀವು ಏನೇ ಚೂಸ್ ಮಾಡಿದರೂ ಕರೆಕ್ಟಂದೇ ಚೂಸ್ ಮಾಡ್ತೀರಿ ನೀವು. ಯು ಆರ್ ಅ ವೆರಿ ಬ್ರಿಲಿಯಂಟ್ ಪರ್ಸನ್. ಸೊ ಟೈಮ್ ಕೊಡಿ ನೀವು ನಿಮ್ಮ ಸಲುವಾಗಿ, ಸರಿನಾ? ಐ ಹೋಪ್ ನಿಮಗೆ ಈ ರೀಡಿಂಗ್ಸ್ ಎಲ್ಲ ಇಷ್ಟ ಆಗಿರಬಹುದು. ಆಗಿದ್ದರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.